ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಇಂದು ಎಲ್ಲವೂ ಚಿನ್ನವಾಗುತ್ತದೆ ಎಂದು ಭಾವಿಸಬೇಡಿ. ಒಳ್ಳೆಯದೆಲ್ಲ ಚಿನ್ನವಲ್ಲ. ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ. ವೃಷಭ ರಾಶಿ. ನಿರ್ವಾಹಕರು ಮತ್ತು ಆಡಳಿತಗಾರರಿಗೆ ಲಾಭದಾಯಕ ದಿನ. ಕಿರಿಯವರಿಂದ ಹೆಚ್ಚು ನಿರೀಕ್ಷೆ ಮಾಡಬೇಡಿ, ಅದು ನಿರಾಸೆ ತರುತ್ತದೆ. ಮಿಥುನ ರಾಶಿ. ಆಳವಾದ ಆಲೋಚನೆಯಲ್ಲಿ ಮುಳುಗುವ ದಿನ. ಸಣ್ಣ ಸಂತೋಷಕ್ಕಾಗಿ ಮಾಡುವ ಪ್ರಯತ್ನಗಳು ಫಲ ನೀಡುತ್ತವೆ. ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡುತ್ತೀರಿ, ಆದರೆ ಮನೆಯಲ್ಲಿ ಅಷ್ಟು ಸುಲಭವಾಗುವುದಿಲ್ಲ. ಕರ್ಕಾಟಕ ರಾಶಿ. ನಿಮ್ಮ ಪ್ರಯತ್ನಗಳು ಸ್ಥಾನಮಾನ ಹಾಗೂ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತವೆ. ಕರುಣೆ ಮತ್ತು ಉದಾರತೆ ನಿಮಗೆ ಹೊಸ ಎತ್ತರ ತಂದುಕೊಡುತ್ತದೆ. ಮನೋರಂಜನೆ ಅಥವಾ ಆಟಪಾಠಕ್ಕೆ ಸ್ವಲ್ಪ ಹಣ ಖರ್ಚು ಮಾಡುವುದು. ಸಿಂಹರಾಶಿ. ಪೂರ್ಣ ಶಕ್ತಿ ಮತ್ತು ಉತ್ಸಾಹದ ದಿನ. ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಮಿಂಚುವ ಸಾಮರ್ಥ್ಯವಿದೆ. ಇತರರು ಶ್ಲಾಘಿಸದಿದ್ದರೂ ಚಿಂತಿಸಬೇಡಿ. ಪ್ರತಿ ಕೆಲಸದಲ್ಲೂ ಹಣಕಾಸಿನ ಲಾಭವನ್ನು ಗಮನಿಸುತ್ತೀರಿ. ಕನ್ಯಾ ರಾಶಿ. ಮಹಿಳೆಯರಿಗೆ ವಿಶೇಷ ದಿನ. ಸಂಜೆ ಆತ್ಮೀಯರೊಂದಿಗೆ ಆಹಾರ ಪಾನೀಯದೊಂದಿಗೆ ಸಂತೋಷವಾಗಿ ಇರುತ್ತೀರಿ. ಪ್ರೀತಿ ಪಾತ್ರರೊಂದಿಗೆ ಆನಂದ ಮತ್ತು ಉತ್ಸಾಹ ತುಂಬಿದ ಸಮಯ ಕಳೆಯಿರಿ. ತುಲಾ ರಾಶಿ. ಅಚ್ಚುಮೆಚ್ಚಿನ ಉಡುಪು ಧರಿಸಿ ಕೆಲಸದಲ್ಲಿ ಚಮಕುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಸಹ ಉದ್ಯೋಗಿಗಳಿಂದ ಉತ್ತಮ ಸಹಕಾರ ಪಡೆಯುತ್ತೀರಿ. ತಾರೆಗಳು ಯಶಸ್ಸಿಗೆ ಅನುಕೂಲ. ವೃಶ್ಚಿಕ ರಾಶಿ. ದೇವವಾಣಿಯಂತೆ ವಿಷಯಗಳು ಹೀಗೆ ಸಾಗುತ್ತವೆ ಎಂದು ಅರಿತುಕೊಳ್ಳುವ ದಿನ. ನೀವು ಹೇಳುವುದನ್ನ ವಿಶ್ವಾಸದಲ್ಲಿ ಇಡಿ. ತಿಕ್ಕಾಟಗಳನ್ನು ತಪ್ಪಿಸಿ ಪ್ರೀತಿಸುವವರ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸಿ. ಧನುರಾಶಿ. ಸಹ ಉದ್ಯೋಗಿಗಳು ನಿಮ್ಮ ಸಕಾರಾತ್ಮಕ ಮತ್ತು ಸಹಕಾರಿ ಸ್ವಭಾವವನ್ನು ಮೆಚ್ಚುತ್ತಾರೆ. ಸಾಮಾಜಿಕ ಕೌಶಲ್ಯಗಳನ್ನು ಬಳಸಿ ಮಧ್ಯಾಹ್ನದ ವೇಳೆ ಜನರ ನಡುವೆ ಸಂತೋಷವಾಗಿ ಇರುತ್ತೀರಿ. ಸಂಜೆ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆದು ರಿಲ್ಯಾಕ್ಸ್ ಆಗಿ. ಮಕರ ರಾಶಿ. ನಿಮ್ಮ ಅಸಾಧಾರಣ ಹಾಸ್ಯ ಪ್ರಜ್ಞೆ ಎಲ್ಲರನ್ನೂ ರಂಜಿಸುತ್ತದೆ. ಭವಿಷ್ಯದಲ್ಲಿ ಅವರು ನಿಮ್ಮ ಜೊತೆ ಹೆಚ್ಚು ಸಮಯ ಕಳೆಯಲು ಬಯಸುತ್ತಾರೆ. ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವ ನಿಮ್ಮ ಸಾಮರ್ಥ್ಯವನ್ನು ಎಲ್ಲರೂ ಮೆಚ್ಚುತ್ತಾರೆ. ಕುಂಭರಾಶಿ. ನೀವು ಅತ್ಯುತ್ತಮ ರೂಪದಲ್ಲಿ ಇರುವ ದಿನ. ಬದ್ಧತೆ ಮತ್ತು ಸ್ಪರ್ಧಾತ್ಮಕತೆಯ ಸಂಯೋಜನೆಯಿಂದ ಅಪಾರ ಪ್ರಭಾವ ಬೀರುತ್ತೀರಿ. ಮಧ್ಯಾಹ್ನಕ್ಕೆ ಉತ್ಸಾಹ ಇನ್ನಷ್ಟು ಹೆಚ್ಚಾಗುತ್ತದೆ. ಅಭಿನಂದನೆಗಳು. ಮೀನರಾಶಿ. ಕಾನೂನು ಸಂಬಂಧಿ ಅಡೆತಡೆಗಳು ಇಂದು ಸುಖಾಂತಗೊಳ್ಳುವ ಸಾಧ್ಯತೆ. ಹಣಕಾಸು ಸ್ಥಿತಿ ಉತ್ತಮವಾಗಿ ಇರುತ್ತದೆ. ಕೌಟುಂಬಿಕ ವಿಷಯಗಳು ಮಧ್ಯಾಹ್ನದ ವೇಳೆಗೆ ಸಕ್ರಿಯವಾಗುತ್ತವೆ. ಸಂಜೆ ಸಂಗೀತ ಮತ್ತು ನೃತ್ಯದಲ್ಲಿ ತೊಡಗುವ ಸಾಧ್ಯತೆ ಹೆಚ್ಚಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.